ಪರಮಶಿವ, ಹೂ ಇಸ್ ದಿಸ್? ನೀನೊಬ್ಬ ಮಿನಿಸ್ಟರ್ನ ಪ್ರಜ್ಞೆ ಇಲ್ಲದೆ ಈ ತರ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಇವನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಅಲ್ವಾ? ಏ ಜೀವ, ಬಾಯಲ್ಲಿ ಕಮ್ಯ. ನನ್ನ ಮಗ ಜೀವ, ಈಸ್ ಮೈ ಸನ್. ಐ ಸೇ ಹಲೋ ಮೈ ಡಿಯರ್ ಬಾಯ್. ಜೀವ, ಇವರು ಬೆಂಗಳೂರಿಗೆ ಬಂದಿರೋ ಹೊಸ ಪೊಲೀಸ್ ಕಮಿಷನರ್ ಮಿಸ್ಟರ್ ನಟರಾಜ್. ಕಮಿಷನರ್ ಆಫ್ ಪೊಲೀಸ್. ಹಲೋ ಅಂಕಲ್. ಫಾರ್ಮಾಲಿಟೀಸ್ ಎಲ್ಲ ಏನಕ್ಕೆ ಅಂಕಲ್? ಅಂಕಲ್, ನಿಮ್ಗೊಬ್ಳು ಮಗಳಿದಾಳಲ್ಲ? ಹೌದು. ಅವಳ ಹೆಸರು ಜಯಂತಿ ತಾನೆ? ಎಕ್ಸಾಕ್ಟ್ಲಿ. ನೋಡಕ್ ತುಂಬಾ ಚೆನ್ನಾಗಿರ್ತಾಳಲ್ಲ? ಅಫ್ಕೋರ್ಸ್. ಅಯ್ಯೋ ಅಪ್ಪ. ಅಂಕಲ್, ನೀವು ನಮ್ ಡ್ಯಾಡಿ ಫ್ರೆಂಡ್ಸ್. ಬೀಗ್ರಾದ್ರೆ ಹೆಂಗಿರುತ್ತೆ? ಏನ್ ಹೇಳ್ತಾ ಇದ್ದೀನಿ? ನಾನು ಹೇಳ್ತೀನಿ. ನಾನು ನಿಮ್ ಮಗಳು ಮದ್ವೆ ಆದ್ರೆ ನೀವು ನಮ್ ಡ್ಯಾಡಿ ಬೀಗ್ರಿತಾನೆ? ನೋಡಪ್ಪ ರಾಜ, ನೀನು ನನ್ ಮಗಳನ್ನ ಮದುವೆ ಆಗ್ಬೇಕು ಅಂದ್ರೆ ಇನ್ನು 15 ವರ್ಷ ಕಾಯ್ಬೇಕು. ಜೀವ, ಇವ್ರ ಮಗಳಿಗೆ 6 ವರ್ಷ, ಇನ್ನು UKG ಓದ್ತಾ ಇದ್ದಾಳೆ. UKG-ನಾ? ಹೌದಪ್ಪ. ನನಗೆ ಆಮ್ಲಾನಾ? ಹಾಯ್ ಪಡ್ಕೊನೆ. ಓ ನೀನಾ? ನಾನಿನ್ನ ಲವ್ ಮಾಡ್ಬೇಕಂದ್ರೆ ಒಂದ್ ಷರತ್ತು. ನೀನೇನು ಸ್ಮೆಲ್ ಅಲ್ಲಿ ಅಡ್ಗೆನೆಲ್ಲ ಕಂಡಿಡ್ಬಿಡ್ತೀಯಂತೆ. ಇವತ್ ನಾನ್ ಏನ್ ತಿಂಡಿ ತಂದೀನಿ ಅಂತ ಸ್ವಲ್ಪ ಹೇಳು. ನೀ ಕರೆಕ್ಟ್ ಆಗಿ ಹೇಳು, ಲವ್ ಬಗ್ಗೆ ಯೋಚನೆ ಮಾಡ್ತೀನಿ. ಅಷ್ಟ ತಾನೆ. ನೋಡಿಗ ಏನು ಯಜ್ಞ ಕೊಳ್ತೋಗಿರೋ ವಾಸನೆ ಬರ್ತದೆ. ಓಕೆ, ಉಪ್ಪಿಟ್ಟು. ಸಾರಿ ಬಾಂಟಿ, ಮಸಾಲ್ ದೋಸಾ. ಅವ್ನ್ ಹೇಗೆ ಕಂಡು ಹಿಡಿಲಿಲ್ಲ? ನಮ್ ಫ್ಯಾಮಿಲಿ ಪ್ರಿಪರೇಷನ್ ಹಾಗೆ. ನಮಸ್ಕಾರ ಕಮಿಷನರ್ ಮಗಳಿಗೆ. ಹೇಗಿದ್ದಾನೆ ನಿಮ್ಮಪ್ಪ ಕಮಿಷನರ್? ನೋಡು, ನಮ್ಮಪ್ಪಂಗ್ ಮರ್ಯಾದೆ ಇಲ್ದೆ ಮಾತಾಡ್ಬೇಡ. ನಿಮ್ಮಪ್ಪನ ಹತ್ರ ಮಾತಾಡ್ತೀಯಾ? ಕನೆಕ್ಷನ್ ಕೊಡ್ತೀನಿ. ಕಮಿಷನರ್ ಮಗಳ ನೀನು? ಹಲೋ. ಹಲೋ ಅಂಕಲ್. ಜೀವ. ಹೇಳು ಜೀವ, ಏನ್ ಸಮಾಚಾರ? ಏನಿಲ್ಲ, ನಾನು ನಿಮ್ ಮಗಳು ಹಾಗೆ ಮಾತಾಡ್ತಾ ಇದ್ವಿ. ನೀವ್ ಮಾತಾಡ್ಬೇಕು ಅಂದ್ರಲ್ಲ? ಓ, ನನ್ನ ಮಗಳ? ಕೊಡು. ಒಂದ್ ನಿಮಿಷ. ನಿಮ್ಮಪ್ಪ ಮಾತಾಡು. ಹಲೋ ಡ್ಯಾಡಿ. ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಏನಂದ್ರು ನಿಮ್ಮ ಅಪ್ಪ? ಸಂಜೆ ಬಂದ್ ಜೀಪಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರ? ಏನೇ ಮಾಡ್ತಾನೆ ನಿಮ್ಮಪ್ಪ? ಇನ್ಶೂರೆನ್ಸ್ ಏಜೆಂಟ್. ಎಲ್ಲ ಗೊತ್ತಾದ್ಮೇಲೆ ಏನ್ ಮಾಡೋದ್ ಬಿಡು. ಇನ್ಶೂರೆನ್ಸ್ ಏಜೆಂಟಾ? ಪಾಲಿಸಿ ತಗೊಳ್ಳಿ ಅಂತಾರಲ್ಲ, ಹಾಗ? ಫಸ್ಟ್ ನಿನ್ ಲೈಫಿಗೆ ಇನ್ಶೂರೆನ್ಸ್ ಮಾಡಿಸ್ಕೊ. ನೋಡಕ್ ಪೇಷಂಟ್ ತರ ಇದೆಯಾ? ಬಗ ಇಷ್ಟ ಅದೇ. ಕಾಲೇಜಿಗೆ ಟೈಮ್ ಆಯ್ತು, ಬೇಗ ಬಾರೆ. ಯಾವಾಗ ನೋಡಿದ್ರು ತಿಂತಾನೆ ಇರು, ಒಂದಿನ ಬಲೂನ್ ಆಗಿ ಬರ್ಸ್ಟ್ ಆಗ್ಬಿಡ್ತೀಯ. ಅಮ್ಮ ತಾಯಿ, ನಾನು ನಿಂತರ ಆಗೋದೇ ಬೇಡ. ಏಯ್ ನಿಂತ್ಕೋ. ಬಾರೆ ಹೋಗೋಣ. ಏಯ್, ಬಾರೆ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೀನ್ ತಿಳ್ಕೊಂಡಿರೋ ತರ ಹುಡ್ಗಿ ನಾನಲ್ಲ. ಈ ರೀತಿ ಎಲ್ಲ ಟ್ರೈ ಮಾಡ್ಬೇಡ. ಏಯ್, ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ? ನೀನ್ ತಾನೇ ಕರ್ದಿದ್ದು, ಆದ್ರೂ ಒಂದ್ಸಲ ಯೋಚನೆ ಮಾಡಿ ನೋಡ್ತೀನಿ. ಅಯ್ಯಯ್ಯ. ಏಯ್ ಕುಂಬಳಕಾಯಿ, ಆಯ್ತು ಪೂಜೆಯಲ್ಲಿ ಕುಂಬಳಕಾಯಿ ಹೊಡೆದಂಗೆ ತಲೆ ಮೇಲೆ ಕರ್ಪೂರ ಯಾಕೆ ತೊರೆದು ಬಿಡ್ತೀನಿ. ಹೋಗು. ಜಸ್ಟ್ ಮಿಸ್.